ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರವೋ ಅಥವಾ ಧಮ್ಕಿ ಸರ್ಕಾರವೋ ಗೊತ್ತಾಗ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಅಮಾಯಕನೊಬ್ಬ ಬಲಿಯಾಗಿದ್ದ. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಆವಾಜ್ ಹಾಕಿದಾನೆ. ನೀವು ಹಂಗೆಲ್ಲ ಮಾತಾಡಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಆವಾಜ್. ಕಾಂಗ್ರೆಸ್ ನಾಯಕನ ನಿಂದನೆಗೆ ಕಣ್ಣೀರಿಟ್ಟ ಅಧಿಕಾರಿ. ದರ್ಪ, ದೌಲತ್ತು, ದುರಹಂಕಾರ ಪರಮಾವಧಿ ಅಂದ್ರೆ ಇದೇ ನೋಡಿ. ಕಾಂಗ್ರೆಸ್ ನಾಯಕರೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂತೆ ಬೆದರಿಕೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆವಾಜ್ ಹಾಕಿರೋ ಆರೋಪ ಕೇಳಿ ಬಂದಿದೆ. ರಾಜೀವ್ ಗೌಡ ಹಾಕಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಪೌರಾಯುಕ್ತೆ ಅಮೃತ ಗೌಡಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ರಸ್ತೆಯಲ್ಲಿ ಕಟ್ಟಿದ್ದ ಬ್ಯಾನರ್ ತೆರವಿಗೆ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬೆದರಿಕೆಗೆ ಪೌರಾಯುಕ್ತೆ ಕಣ್ಣೀರು ಹಾಕಿದ್ದಾರೆ. ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಅಂದ್ರೆ ಅದು ಬಿದ್ದೋಗ್ತಿದ್ದನ್ನ ತೆಗ್ದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ದಲ್ಲ, ಬಿದ್ದೋಗ್ತಿದ್ದು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗ್ದಿಟ್ಟಿದ್ದೀವಿ, ನೀವು ಅದನ್ನ ಕಟ್ಕೊಳ್ಳಿ ಅಂತ. ರಾಜೀವ್ ವಿರುದ್ಧ ನಗರಸಭೆ ಸಿಬ್ಬಂದಿ ಆಕ್ರೋಶ. ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ಕೆ ನಾವಿರೋದು. ನಮ್ಮ ಹೆಣ್ಮಗುಗೆ ಅನ್ಯಾಯ ಆದ್ಮೇಲೆ ನಮಗೆ ಇನ್ನು ಮರ್ಯಾದೆ ಏನೈತೆ? ಅಲ್ಲ, ನಮ್ಮ ಹೆಣ್ಮಗುಗೆ ಆದ್ಮೇಲೆ ಇನ್ನು ನಮ್ಗೆ ಏನ್ ಸರ್ ಮರ್ಯಾದೆ ಐತೆ? ಅವ್ನು ಯಾವನ್ ಮಾತಾಡಕ? ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮೇಲೆಲ್ಲ ತೋರ್ಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಆಗಿ ಬಂದು ತಾಕತ್ತಿದ್ರೆ ನಮ್ಮೇಲೆ ತೋರಿಸ್ಲಿ. ಡಿಕೆಶಿ ಬೆಂಬಲವಿದೆ ಅಂತ ದರ್ಪ ಮಾಡ್ತಿದ್ದಾರೆ. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ರಾಜೀವ್ ಗೌಡ ಕ್ಷಮೆ ಯಾಚಿಸಬೇಕು ಅಂತ ನಗರಸಭೆ ಕಚೇರಿ ಮುಂದೆ ಅಧಿಕಾರಿಗಳು, ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ರು. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತ ಗೌಡ ದೂರು ಕೊಟ್ಟರು. ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿ ನಂತರ ಮತ್ತೊಂದು ಬ್ಯಾನರ್ ಬಡಿದಾಟ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರವೋ ಅಥವಾ ಧಮ್ಕಿ ಸರ್ಕಾರವೋ ಗೊತ್ತಾಗ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಅಮಾಯಕನೊಬ್ಬ ಬಲಿಯಾಗಿದ್ದ. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಆವಾಜ್ ಹಾಕಿದಾನೆ. ನೀವು ಹಂಗೆಲ್ಲ ಮಾತಾಡಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್. ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಆವಾಜ್. ಕಾಂಗ್ರೆಸ್ ನಾಯಕನ ನಿಂದನೆಗೆ ಕಣ್ಣೀರಿಟ್ಟ ಅಧಿಕಾರಿ. ದರ್ಪ, ದೌಲತ್ತು, ದುರಹಂಕಾರ ಪರಮಾವಧಿ ಅಂದ್ರೆ ಇದೇ ನೋಡಿ. ಕಾಂಗ್ರೆಸ್ ನಾಯಕರೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂತೆ ಬೆದರಿಕೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆವಾಜ್ ಹಾಕಿರೋ ಆರೋಪ ಕೇಳಿ ಬಂದಿದೆ. ರಾಜೀವ್ ಗೌಡ ಹಾಕಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ
ಪೌರಾಯುಕ್ತೆ ಅಮೃತ ಗೌಡಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ರಸ್ತೆಯಲ್ಲಿ ಕಟ್ಟಿದ್ದ ಬ್ಯಾನರ್ ತೆರವಿಗೆ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬೆದರಿಕೆಗೆ ಪೌರಾಯುಕ್ತೆ ಕಣ್ಣೀರು ಹಾಕಿದ್ದಾರೆ. ಫ್ಲೆಕ್ಸ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಅಂದ್ರೆ ಅದು ಬಿದ್ದೋಗ್ತಿದ್ದನ್ನ ತೆಗ್ದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ದು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗ್ದಿಟ್ಟಿದ್ದೀವಿ, ನೀವು ಅದನ್ನ ಕಟ್ಕೊಳ್ಳಿ ಅಂತ. ರಾಜು ವಿರುದ್ಧ ನಗರಸಭೆ ಸಿಬ್ಬಂದಿ ಆಕ್ರೋಶ. ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ಕೆ ನಾವಿರೋದು. ನಮ್ಮ ಹೆಣ್ಮಗುಗೆ ಅನ್ಯಾಯ ಆದ್ಮೇಲೆ ನಮಗೆ ಇನ್ನು ಮರ್ಯಾದೆ ಏನೈತೆ? ಅಲ್ಲ, ನಮ್ಮ ಹೆಣ್ಮಗುಗೆ ಆದ್ಮೇಲೆ ಇನ್ನು ನಮ್ಗೆ ಏನ್ ಸರ್ ಮರ್ಯಾದೆ ಐತೆ? ಅವ್ನು ಯಾವನ್ ಮಾತಾಡಕ? ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮೇಲೆಲ್ಲ ತೋರ್ಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮ ಮೇಲೆ ತೋರಿಸ್ಲಿ. ಡಿಕೆಶಿ ಬೆಂಬಲವಿದೆ ಅಂತ ದರ್ಪ ಮಾಡ್ತಿದ್ದಾರೆ. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ರಾಜೀವ್ ಗೌಡ ಕ್ಷಮೆ ಯಾಚಿಸಬೇಕು ಅಂತ ನಗರಸಭೆ ಕಚೇರಿ ಮುಂದೆ ಅಧಿಕಾರಿಗಳು ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ರು. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತ ಗೌಡ ದೂರು ಕೊಟ್ಟರು. ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿ ನಂತರ ಮತ್ತೊಂದು ಬ್ಯಾನರ್ ಬಡಿದಾಟ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರವೋ ಅಥವಾ ಧಮ್ಕಿ ಸರ್ಕಾರವೋ ಗೊತ್ತಾಗ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಅಮಾಯಕನೊಬ್ಬ ಬಲಿಯಾಗಿದ್ದ. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಆವಾಜ್ ಹಾಕಿದಾನೆ. ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಆವಾಜ್. ಕಾಂಗ್ರೆಸ್ ನಾಯಕನ ನಿಂದನೆಗೆ ಕಣ್ಣೀರಿಟ್ಟ ಅಧಿಕಾರಿ. ದರ್ಪ, ದೌಲತ್ತು, ದುರಹಂಕಾರ ಪರಮಾವಧಿ ಅಂದ್ರೆ ಇದೇ ನೋಡಿ. ಕಾಂಗ್ರೆಸ್ ನಾಯಕನೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂತೆ ಬೆದರಿಕೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆವಾಜ್ ಹಾಕಿರೋ ಆರೋಪ ಕೇಳಿ ಬಂದಿದೆ. ರಾಜೀವ್ ಗೌಡ ಹಾಕಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಪೌರಾಯುಕ್ತೆ ಅಮೃತ ಗೌಡಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ರಸ್ತೆಯಲ್ಲಿ ಕಟ್ಟಿದ್ದ ಬ್ಯಾನರ್ ತೆರವಿಗೆ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬೆದರಿಕೆಗೆ ಪೌರಾಯುಕ್ತೆ ಕಣ್ಣೀರು ಹಾಕಿದ್ದಾರೆ. ಫ್ಲೆಕ್ಸ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಅಂದ್ರೆ ಅದು ಬಿದ್ದೋಗ್ತಿದ್ದನ್ನ ತೆಗ್ದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ದು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗ್ದಿಟ್ಟಿದ್ದೀವಿ, ನೀವು ಅದನ್ನ ಕಟ್ಕೊಳ್ಳಿ ಅಂತ. ರಾಜು ವಿರುದ್ಧ ನಗರಸಭೆ ಸಿಬ್ಬಂದಿ ಆಕ್ರೋಶ. ಸಾರ್ವಜನಿಕರಿಗೆ ಅನುಕೂಲ